ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಲ್ಲ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಬನ್ನಿ. ಇವತ್ತು ವೈಕುಂಠ ಏಕಾದಶಿ, ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ತಾ, ನನಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಆಯುಷ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಅನ್ಕೊಂಡೆ ಇವತ್ತೆಲ್ಲ ಕೆಲಸ ಮುಗಿಸಿದ್ದೀನಿ. ಸೋಮವಾರ ಮನೆಯೆಲ್ಲ ಒರೆಸಿ, ದೇವ್ರ ಸಾಮಾನೆಲ್ಲ ತೊಳೆದು, ದೇವ್ರ ಪೊಟ್ಟೆಲ್ಲ ಒರೆಸಿ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲೇ ಎದ್ದು ಬೇಗ ಒಂದು 5 ಗಂಟೆಗಾದರೂ ಪೂಜೆ ಮಾಡಿಬಿಡೋಣ ಅಂತ ಮನಸ್ಸಲ್ಲಿ ಅನ್ಕೊಂಡು ಮಲಗಿದೆ. ನಾನು ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಟು ಎದ್ದಿದ್ದೆ ಬೆಳಗ್ಗೆ 5 ಗಂಟೆ. ಇನ್ನು 5 ಗಂಟೆಗೆ ಎದ್ದು ಮತ್ತೆ ಮನೆ ಒರೆಸಿ ನಾನು ಸ್ನಾನ ಮಾಡಿ ಬಾಗಿಲು ತೊಳೆದು, ಬಾಗಿಲಿಗೆ ರಂಗೋಲಿ ಹೂವು ಎಲ್ಲ ಹಾಕಿ, ದೇವ್ರ ಮನೆಗೆಲ್ಲ ಹೂವು ಹಾಕಿ ಪೂಜೆ ಮಾಡೋ ಗಂಟ ಲೇಟ್ ಆಗೇ ಹೋಯ್ತೆ. ಇನ್ನೇನು ಮಾಡೋದು, ಆದರೂ ಆಗಲಿ. ನಮ್ಮ ಮನೆಯವರು ಹೊರಗಡೆ ಹೋಗ್ತಾರೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಅವ್ರು ಹೋಗೋಷ್ಟರೊಳಗೆ ಅಟ್ಲೀಸ್ಟ್ ಪೂಜೆನಾದರೂ ಮಾಡೋಣ ಅಂಥೇಳಿ ನಾನು ಕೂಡ ಬೆಳಗ್ಗೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದೆ. ಅಂತೂ ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಬೆಳಗ್ಗೆ 6 ಗಂಟೆ ಅಷ್ಟರೊಳಗೆ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆನ ಮಾಡಿದೆ. ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಮೇಲೆ ಹೋಗಿ ಇನ್ನು ತಿಂಡಿಗೆ ರೆಡಿ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ. ನಾನು ನನ್ನ ಮಗಳಿಗೆ ಕೇಳಿದೆ, ಇವತ್ತು ಸ್ವಲ್ಪ ಅವಲಕ್ಕಿ ಮಾಡ್ತೀನಿ, ಅವಲಕ್ಕಿ ತಗೊಂಡೋಗಿ ಅಂತ. ಇಲ್ಲಮ್ಮ, ಅವಲಕ್ಕಿ ನಾನು ತಗೊಂಡು ಹೋಗಲ್ಲ, ಮಧ್ಯಾಹ್ನಕ್ಕೆಲ್ಲ ಡ್ರೈ ಆಗಿರುತ್ತೆ, ತಿನ್ನೋಕ್ಕಾಗಲ್ಲ ಅಂದ್ಲು. ಸರಿ ಬಿಡಪ್ಪ, ಆಯಿತು ಅಂತೇಳಿ. ಇನ್ನು ಅವರು ಕೆಲ್ಸಕ್ಕೆ ಹೋಗೋರು, ಇವರು ಸ್ಕೂಲ್ಗೆ ಹೋಗೋರು, ಮಧ್ಯಾಹ್ನಕ್ಕೆಲ್ಲ ಊಟ ಬೇಕು ಅಲ್ವಾ, ಇನ್ನು ಇವರೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅಂಥೇಳಿ ಇವತ್ತು ನಾನು ತರಕಾರಿ ಮತ್ತು ಟೊಮೊಟೊ ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂಥೇಳಿ ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ಬೇಗ ಇವತ್ತು ತಿಂಡಿ ಮಾಡಿ ಇವ್ರನ್ನ ಕಳಿಸಿದ್ರೆ ನಾನು ಕೂಡ ಲಕ್ಷ್ಮಿಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಬೇಗನೆ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಬಿಸಿ ನೀರಿಟ್ಟು ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಮಸಾಲೆ ಎಲ್ಲ ಹಾಕಿ ಇವಾಗ ಬಿಸಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬಿಸಿನೀರು ಹಾಕಿ ಉಪ್ಪು ಹಾಕಿ ಜೊತೆಗೆ ಸ್ವಲ್ಪ ಚಿಕನ್ ಮಸಾಲೆ ಹಾಕಿ ಮಿಕ್ಸ್ ಮಾಡಿದೆ ಅಂದರೆ ಆಹಾ ಘಮ ಘಮ ಅಂತ ಇದೆ. ತಿಂಡಿ ರೆಡಿ ಆಯಿತು. ಇಷ್ಟ ಇಲ್ಲ, ಇನ್ನೇನು ತಿಂತೀಯ? ನನ್ನ ಮಗಳು ಒಳ್ಳೆ LKG ಮಕ್ಕಳ ಥರ ಆಡ್ತಾಳೆ. ಫಸ್ಟ್ ಬಟ್ಟೆ ಹಾಕೊಂಡು ಹೊರಗಡೆ ಹೋಗಿ ನಿಂತ್ಕೊತಾಳೆ. ಈ ಬಾಕ್ಸ್ ಎಲ್ಲ ಎತ್ತಿ ಬ್ಯಾಗ್ ಹಾಕಂದ್ರೆ ಆಗಲ್ವಾ, ಇದನ್ನು ಕೂಡ ನಾವೇ ಮಾಡಿಕೊಡ್ಬೇಕು. ಇದೆಲ್ಲ ರೆಡಿ ಮಾಡಿ ಅವಳ ಕೈ ಕೊಟ್ಟು ಬಾಯ್ ಮಾಡಿ ಬರ್ತಾಯಿದ್ದೀನಿ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದೆ. ಇದೆಲ್ಲ ಸ್ವಲ್ಪ ಮೇಲ್ಗಡೆ ಒಣೆ ಹಾಕ್ಬಿಟ್ಟು ಬರೋಣ ಅಂಥೇಳಿ ತಗೊಂಡು ಹೋಗ್ತಾಯಿದ್ದೀನಿ. ಇವತ್ತು ಸಿಲಿಂಡ್ರ್ ಬಂತು, ಎಲ್ಲ ತೊಳೆದಿಡೋಣ, ಮಣ್ಣಿರುತ್ತೆ ಅಲ್ವಾ, ಹಾಗೆ ತೊಳೆದು ಒಳಗಡೆ ಎತ್ಕೊತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದೆ. ಲಕ್ಷ್ಮಿ ಅವರು ನಮ್ಮ ಯಜಮಾನ್ರು ಹೋಗಿ ಬಂದರು, ತುಂಬ ಜನ ಇದ್ದಾರೆ, ಲೇಟಾಗಿ ಹೋಗೋಣ ಅಂದರು. ಸರಿ ಅಂತೇಳಿ ಸಾಯಂಕಾಲ 5 ಗಂಟೆಲಿ ಹೋಗ್ತಾಯಿದ್ದೀವಿ. ದೇವಸ್ಥಾನದ ಹತ್ರ 5 ಗಂಟೆಲಾದರೂ ತಾನೇ ಜನ ಏನು ಕಮ್ಮಿ ಇರ್ತಾರ, ತುಂಬಾ ಜನ ಇದ್ದಾರೆ. ಈಗ ಹೊರಗಡೆ ಹೋಗಿರೋರು, ಕೆಲಸಕ್ಕೆ ಹೋಗಿರೋರು ಎಲ್ಲ ಬರ್ತಾರೆ. ನಮ್ಮ ಗುಂಡು ನೋಡಿದ್ರೆ ಯಾರಾದರೂ ಒಳಗಡೆ ಬಿಡ್ತಾರೆ ಬನ್ನಿರಿ ಅಂತ ಹೇಳಿದ್ರು. ಹಂಗೆ ನಮ್ಮನ್ನು ಒಳಗಡೆ ಬಿಟ್ಟರು. ತಿರುಪತಿ ತಿಮ್ಮಪ್ಪನ ದರ್ಶನ ಅಂತೂ ತುಂಬಾ ಚೆನ್ನಾಯಿತು. ತುಂಬ ಖುಷಿಯಾಯಿತು, ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಏನಕ್ಕೆ ಇಷ್ಟು ಖುಷಿ ನನಗೆ ಅಂದರೆ, ಅಲ್ಲಿ ಯಾರು ಏನು ಮಾತಾಡಲಿಲ್ಲ. ವಿಡಿಯೋ ಮಾಡೋದಕ್ಕಾಗಲಿ ಫೋಟೋ ತೆಗಿಯೋದಕ್ಕಾಗಲಿ ಯಾರೂ ಏನೂ ಅಲ್ಲೇ ಇಲ್ಲ. ಹಾಗೆ ವಿಡಿಯೋ ಮಾಡ್ತಾ ಹೊರಗಡೆ ಬಂದೆ. ಹೊರಗಡೆ ಬಂದಮೇಲೆ ನನಗಂತೂ ಲಕ್ಷ್ಮಿಯವ್ರ ಜೊತೆ ಅದೇ ಹೇಳಿದೆ, ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು ರೀ, ಯಾರೂ ಏನೂ ಮಾತಾಡಲಿಲ್ಲ, ವೀಡಿಯೋ ಅಂತೂ ಚೆನ್ನಾಗಿ ಮಾಡಿದೆ ಅಂತೇಳಿ ಹೊರಗಡೆ ಬಂದು ಹಾಗೇ ಇಲ್ಲಿ ಬಸಪ್ಪ ಆಯಿತು. ಪ್ರಸಾದ ಇಸ್ಕೊಂಡಿದ್ನಲ್ಲ, ಬಸಪ್ಪನಿಗೆ ಲಾಡ್ ಕೊಟ್ಬಿಟ್ಟು ನಾನು ಕಾಬೂಲ್ ಕಡಲೆಕಾಳು ಮಡಿಕೊಂಡೆ. ನಾನು 2 ಪ್ರಸಾದ ಇಸ್ಕೊಂಡೆ, ಒಂದು ನನಗೆ, ಇನ್ನೊಂದು ಮಕ್ಕಳಿಗೆ. ಅಲ್ಲಿಯೇ ಮುಗೀತು. ಮುಗಿದ್ಮೇಲೆ ಪ್ರಸಾದ ಇಸ್ಕೊಂಡು ನಾವು ಕೂಡ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇತ್ತು, ಗಣಪತಿ ಬಪ್ಪನಿಗೆ ಒಂದು ನಮಸ್ಕಾರ ಮಾಡೋಣ ಅಂಥೇಳಿ ಅಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡಿ ಹೊರಗಡೆ ಬಂದು. ಇಲ್ಲೂ ಕೂಡ ನಮ್ಮ ಜಾತ್ರೆ ಪೂರಿನ ಮಾರ್ತಾಯಿದ್ರೆ ನಾನು ಕಡಲೆಪುರಿ ಕಾರಸೋಗಿ ತಗೊಂಡು ಮನೆಗೆ ಬಂದು. ಮನೆಗೆ ಬಂದು ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತ ಹೇಳಿದೆ.
ನನ್ನ ಮಗಳು ಸುಮ್ಮನೆ ಇರಮ್ಮ ಏನಾದರೂ ಮಾಡ್ತೀನಿ ಅಂತೇಳಿ ಅಡುಗೆ ಮನೆಗೆ ಹೋಗಿದ್ದಾಳೆ. ಚೆನ್ನಾಗಿದೆ ಚೆನ್ನಾಗಿದೆ ಪುಟಾಣಿಗಳ. ನಾನು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಇವತ್ತು ನನ್ನ ಮಗಳು ಅಡುಗೆ ಮನೆಗೆ ಹೋಗಿದ್ದಾಳೆ ಅಂದರೆ ನಾನು ಅಡುಗೆ ಮಾಡೋಂಗಿಲ್ಲ, ಅವಳೇ ಏನೋ ಮಾಡ್ತಾಯಿದ್ದಾಳೆ ಅಂಥೇಳಿ ಲಕ್ಷ್ಮಿಯವ್ರ ಜೊತೆ ಹೇಳ್ತಾ ನಾನು ಕೂತ್ಕೊಂಡೆ. ಅವಳೇನು ಮಾಡ್ತಾಯಿದ್ದಾಳೆ ಅಂತ ನೋಡಿ. 2 ಪೆಡ್ಡು ರೋಸ್ಟ್ ಮಾಡಿದ್ದಾಳೆ. ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಸಾಸ್ ಹಾಕಿದ್ದಾಳೆ ಸ್ವಲ್ಪ. ಇದೆಲ್ಲ ಹಾಕಿ ಬನ್ನಿಗೆ ಹಾಕ್ಕೊಂಡು ತಗೊಬರ್ತಾಯಿದ್ದಾಳೆ. ಮಗಳು ಚೆನ್ನಾಗಿ ಮಾಡೋಳ. ಹಿಡ್ಕೊ ತಿನ್ಬೇಕಾ? ಪ್ಲೇಟಿಗೆ ಇಟ್ಕತ್ನಿ. ಅಯ್ಯೋ 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 ಬಾಯ್ ನೋಡು, ಊರ ಹಂಚಿ ಬಿಡ್ತಾ ಇರೋದ ಬಿಡ ತೆಗಿಯಕ್ಕೆ ತಿನ್ನಕ್ಕೆ. ನಾನು ಟೇಸ್ಟ್ ನೋಡಿ ನಿಮ್ಮ ಅಪ್ಪ ಬಂದು ಬೈತಾರೆ ಅಂತ ಹೇಳಿ ಅವ್ರ ಅಪ್ಪನಿಗೂ ಕೊಟ್ಬಿಟ್ಟು ಹೋಗಿ ಮೊದಲು ಅಡುಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ನೋಡ್ತಿರೋರು ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.